ವರದಿಗಾರಿಕೆ ಜೊತೆಗೆ ಚಳುವಳಿಗೂ ಜೀವ ತುಂಬಿದ ಹಿರಿಯ ಪತ್ರಕರ್ತ ಆರ್ ಜಯಕುಮಾರ್ ಸರಳ ವ್ಯಕ್ತಿತ್ವ ಹೊಂದಿದವರೆಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿವಿ ಶಿವಾನಂದ್ ತಗಡೂರು ತಿಳಿಸಿದ್ದಾರೆ. ಜನಸ್ಪಂದನ ಅಂತೇಳಿ ಒಂದು ವೇದಿಕೆಯನ್ನ ಕಟ್ಟಿಕೊಟ್ಟಿದ್ರು. 20 ವರ್ಷ ಆಗಿದೆ. ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಸೋಮವಾರದಂದು ಹಮ್ಮಿಕೊಳ್ಳಲಾಗಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದ ಅವರು, ಪತ್ರಿಕೋದ್ಯಮ ಚಳವಳಿ ಜೊತೆಗೆ 2 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಕೂಲಿ ಕಾರ್ಮಿಕರ ಮಗನಾಗಿ ಹುಟ್ಟಿ ಅವರು ಬದುಕು ಕಟ್ಟಿಕೊಳ್ಳಲು ಹೋರಾಟ ಮಾಡಿದ್ದರು. ಸರ್ಕಾರಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ಚಳುವಳಿಗಾರ ಆದರು. ವಿವಿಧ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವ ಅನೇಕ ವರದಿ ಮಾಡಿದ್ದರು ಎಂದರು. ಅವರ ವರದಿಗಾರಿಕೆಯಲ್ಲಿ ನಿಷ್ಠುರತೆ ಇತ್ತು. ಸಲಹೆ ಸೂಚನೆ ನೀಡುವುದರ ಜೊತೆಗೆ ಮಾನವೀಯತೆಯ ತುಡಿತ ಅವರಲ್ಲಿತ್ತು. ಅವರೊಬ್ಬ ದಿಟ್ಟ ಪತ್ರಕರ್ತ ಆಗಿದ್ದರು ಎಂದು ನೆನಪು ತೋಡಿಕೊಂಡರು. ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಎಚ್.ಬಿ. ಮದನಗೌಡ ಮಾತನಾಡಿ, ಹಾಸನದಲ್ಲಿ ಸಂಯುಕ್ತ ಕರ್ನಾಟಕ ವರದಿಗಾರನಾಗಿದ್ದ ಜಯಕುಮಾರ್ ಜನಪರ ಹಾಗೂ ಸಮಾಜಮುಖಿ ಚಿಂತನೆ ಮಾಡುತ್ತಿದ್ದರು. ಹೋರಾಟ ಜಾಗೃತಿಗಾಗಿಯೇ ಜನಸ್ಪಂದನ ವೇದಿಕೆ ಕಟ್ಟಿದ್ದರು. ಇದರ ಮೂಲಕ ಹಲವು ಕಾರ್ಯಕ್ರಮ ಮಾಡಿದ್ದರು ಎಂದು ನೆನಪು ಮಾಡಿಕೊಂಡರು. ಪತ್ರಕರ್ತರು ಜನರ ಸಮಸ್ಯೆಗೆ ಸ್ಪಂದಿಸುವುದು ಹೇಗೆ ಎಂಬ ಇತ್ಯಾದಿ ಎಲ್ಲಾ ವಿಚಾರಗಳ ಬಗ್ಗೆ ತೋರಿಸಿಕೊಟ್ಟರು. ಇದ್ದಷ್ಟು ಕಾಲ ಚುರುಕಾಗಿ ಕೆಲಸ ಮಾಡುತ್ತಿದ್ದರು. ಕಿರಿಯರಿಗೆ ಮಾರ್ಗದರ್ಶನ ಮಾಡುತ್ತಿದ್ದರು ಎಂದು ಕೂಡ ಪ್ರಶಸ್ತಿ ಪುರಸ್ಕಾರಕ್ಕೆ ಆಸೆ ಪಟ್ಟವರಲ್ಲ. ಕಳೆದ ವರ್ಷವಷ್ಟೇ ಅವರಿಗೆ KUWJ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಲಾಗಿತ್ತು. ಶಿವಾನಂದ ತಗಡೂರು ಮೈಸೂರಿಗೆ ಹೋಗಿ ಜಯಕುಮಾರ್ ಅವರನ್ನು ಅಭಿನಂದಿಸಿದ್ದರು ಎಂದರು. ಜಿಲ್ಲೆಯ ಪತ್ರಿಕೋದ್ಯಮದಲ್ಲಿ ನೆನೆಯುವ ಹೆಜ್ಜೆ ಗುರುತನ್ನು ಅವರು ಉಳಿಸಿ ಹೋಗಿದ್ದಾರೆ ಎಂದರು. ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ KH ವೇಣುಕುಮಾರ್ ಮಾತನಾಡಿ, ಯಾರೇ ಆಗಲಿ ಕ್ರಿಯಾಶೀಲ ಕೆಲಸ ಮಾಡಿದ್ದಾರೆ. ಅವರ ಪರಿಣಾಮ ಹೇಗಿರುತ್ತದೆ ಎಂಬುದಕ್ಕೆ ಜಯಕುಮಾರ್ ಅವರ ಕೆಲಸದ ಶೈಲಿ ಕಾರಣ ಎಂದರು. ಹಿರಿಯ ಪತ್ರಕರ್ತ HS ಪ್ರಭಾಕರ್, ಮಾಜಿ ಅಧ್ಯಕ್ಷರಾದ BR ಉದಯಕುಮಾರ್, ರವಿ ನಾಕಲಗೂಡು, ಹಿಂದೂ ಪ್ರಕಾಶ್ ಇತರರು ಮಾತನಾಡಿ, ಹಾಸನದಲ್ಲಿ ಮನೆ ಮನೆ ಕವಿಗೋಷ್ಠಿ ಕಾರ್ಯಕ್ರಮ ಹುಟ್ಟುಹಾಕಿದ ಜಯಕುಮಾರ್ ಅವರಿಗೆ ವಹಿಸಿದ ಟಾಸ್ಕ್ ಅನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದರು. ಜಿಲ್ಲೆಯಲ್ಲಿ ಅವರು ತಮ್ಮದೇ ಛಾಪು ಉಳಿಸಿ ಹೋಗಿದ್ದಾರೆ ಎಂದು ಸ್ಮರಿಸಿದರು. ಭಾವಪೂರ್ಣ ಶ್ರದ್ಧಾಂಜಲಿ ಸಭೆಯಲ್ಲಿ ಮೊದಲು 2 ನಿಮಿಷ ಮೌನ ಆಚರಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಿದರು. ಸಭೆಯಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಮೋಹನ್ ಕುಮಾರ್, ಕಾರ್ಯದರ್ಶಿಗಳಾದ ನಟರಾಜ್, KM ಹರೀಶ್ ಇತರರು ಉಪಸ್ಥಿತರಿದ್ದರು. ಪತ್ರಕರ್ತನಾಗೆ ಉಳಿದಂತವನು ಜಯಕುಮಾರ್. ಸೊ ಹಾಗಾಗಿ ಅವರ ನಿಧನ ಎಲ್ಲ ಪತ್ರಕರ್ತರಿಗೆ ದೊಡ್ಡ ಆಘಾತವಾಗಿದೆ ಅಂತ ಹೇಳಿ ನಾನು ಭಾವಿಸ್ತಾ, ಅವರ ಅನಿಲ ಸಂಪಿಗೆ ಅವರು ಬಹಳ ಕ್ರಿಯಾಶೀಲ, ಅವರು ಜನವಾದಿ ಮಹಿಳಾ ಸಂಘದ ಅವರು ಬಹಳ ಸಕ್ರಿಯ. ಅವತ್ತು ಹೊರಗ 1 ನಿಮಿಷನೋ 1 ದಿನ ವೇಸ್ಟ್ ಮಾಡದೇ ಇರುವಂತ ಪ್ರತಿಯೊಂದು ಕ್ಷಣದಲ್ಲೂ ತಲೆನ ಖರ್ಚು ಮಾಡಿಕೊಂಡು, ಯಾಕಂದ್ರೆ ಜನಸ್ಪಂದನದ ಬಗ್ಗೆ ಎಲ್ಲ ಹೇಳಾಗಿದೆ. ಅವ್ರ ಜೊತೆಲೆಲ್ಲ ಸೇರ್ಕೊಂಡು ನಾವು ಚನ್ನಪಟ್ಟಣಕ್ಕೆ ಇರೋದಕ್ಕೆಲ್ಲ ನಾವೇ ಮುಂಚಿದ್ದು ಅದೇನೋ ಆ ಟೈಮ್ನಲ್ಲಿ ಬಹುಶಃ ನಾವು ಬಚಾವ್ ಆದ್ ನಿಂತಿದ್ದೆ. ಅದೇನೋ ಅನಾಹುತಗಳೆಲ್ಲ ಸುಮಾರು ಆದವು. ಆಗಳೆಲ್ಲ ನಾವು ದೂರ ಇದ್ದು ನಿಭಾಯಿಸ್ಕೊಂಡ್ವಿ. ಏನು ಅವರು ಇನ್ನೇ ಹೊಟ್ಟೋಗ್ಬಿಡೋರು. ಹಾಗಾಗಿ ಅಷ್ಟು ಹೇಳಿ